ಲಿಂಗಸೂಗೂರು ತಾಲೂಕು ಐತಿಹಾಸಿಕ ಮುದಗಲ್ ಪಟ್ಟಣದ ಸಮೀಪದ ತಿಮ್ಮಾಪುರ ಕ್ರಾಸ್ ಕಲ್ಯಾಣಾಶ್ರಮದ ಮಹಂತ ಸ್ವಾಮೀಜಿ ಸಾಲಿಮಠ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಗತಿಪರ ಸ್ವಾಮೀಜಿಗಳೆಂದೇ ಪ್ರಸಿದ್ಧಿ ಹೊಂದಿದ್ದಾರೆ. ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನೇ ಬೋಧಿಸುತ್ತಾ ಬದುಕಿನಲ್ಲೂ ಅಳವಡಿಸಿಕೊಂಡಿರುವ ಅವರು ತಮ್ಮ ಪ್ರಗತಿಪರ ಚಿಂತನೆಗಳೊಂದಿಗೆ ಸಹಸ್ರಾರು ಜನರಿಗೆ ಹತ್ತಿರವಾದವರು. ತಮ್ಮ ಸಾಮಾಜಿಕ ಸೇವಾ ಕಾರ್ಯಗಳ ಮೂಲಕ ಸುತ್ತಲಿನವರಲ್ಲಿ ಆಧ್ಯಾತ್ಮದ ಬೆಳಕು ತಂದವರು. ತವರೂರು ಮುದ್ಗಲ್ನಲ್ಲಿಯೇ ಪ್ರಾಥಮಿಕ ಶಿಕ್ಷಣ ಪೂರೈಸಿದ ಶ್ರೀ ಮಹಂತ ಸ್ವಾಮಿಯವರು ಇಳಕಲ್ ವಿಜಯ ಮಹಂತೇಶ್ವರ ಮಠದ ಮಹಂತಪ್ಪ ಅಪ್ಪಗಳಿಂದ ಧರ್ಮ ದೀಕ್ಷೆ ಪಡೆದರು. ಚಿತ್ತರಗಿ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠ ಹಾಗೂ ಶಿವಯೋಗ ಮಂದಿರದಲ್ಲಿ ಪ್ರೌಢ ಶಿಕ್ಷಣ ಹಾಗೂ ಆಧ್ಯಾತ್ಮ ಸಂಸ್ಕಾರ ಹೊಂದಿದರು. ಶರಣ ವಚನ ಬೋಧನೆ ಹಾಗೂ ಪುರಾಣ ಪ್ರವಚನದ ಮೂಲಕ ದೇಶ ಸಂಚಾರ ಆರಂಭಿಸಿದರು. ರಾಜ್ಯ ಸೇರಿ ನೆರೆಯ ಆಂಧ್ರ, ಮಹಾರಾಷ್ಟ್ರದಲ್ಲೂ ಬಸವಾದಿ ಶರಣರ ವಿಶ್ವಮಾನ್ಯ ತತ್ವಗಳನ್ನು ಪ್ರಸಾರ ಮಾಡ್ತಾ ಶರಣ ಸಂಸ್ಕೃತಿಯನ್ನೇ ಎಲ್ಲೆಡೆ ಪಸರಿಸಿದ್ರು. ಇನ್ನು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಾವಿರಾರು ಭಕ್ತರ ಜೊತೆಗೂಡಿ 3 ಬಾರಿ ಸದ್ಧರ್ಮ ಯಾತ್ರೆ ಕೈಗೊಂಡಿದ್ದಾರೆ. ಸಿಂಗಾಪುರದಲ್ಲಿರುವ ಬಸವ ಕೇಂದ್ರದವರ ಆಮಂತ್ರಣ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಮುರುಘರಾಜೇಂದ್ರ ಶರಣರೊಂದಿಗೆ ಅಂತಾರಾಷ್ಟ್ರೀಯ ಬಸವ ತತ್ವ ಸಮಾವೇಶದಲ್ಲಿ ಭಾಗಿಯಾಗಿರುವುದು ವಿಶೇಷ. ಇದೇ ಸಮಾವೇಶದಲ್ಲಿ ಇಷ್ಟಲಿಂಗ ಹಾಗೂ ಕಾಯಕ ದಾಸೋಹ ತತ್ವದ ಬಗ್ಗೆ ಪ್ರವಚನ ನೀಡಿ ವಿದೇಶಿಯರ ಗಮನ ಸೆಳೆದರು. ಮನೆಯಲ್ಲಿ ಮಹಾಮನೆ, ಶಾಲೆಗೊಂದು ಶಿವಾನುಭವ, ವ್ಯಸನ ಮುಕ್ತ ಆಂದೋಲನ ಪಾದಯಾತ್ರೆ ನಡೆಸುವ ಮೂಲಕ ಜನಮನ ಗೆದ್ದಿದ್ದಾರೆ. ಸ್ವಾಮೀಜಿಗಳಾಗಿದ್ದರೂ ಯಾವುದೇ ಒಂದು ಜಾತಿ ಧರ್ಮದ ಪರ ವಾಲದೆ ಶರಣರ ಧರ್ಮವನ್ನೇ ಪಾಲಿಸಿದ್ರು. ಪ್ರಗತಿಪರ ಚಿಂತನೆಗಳನ್ನೇ ಹಳ್ಳಿಗೂ ಹಬ್ಬಿಸಿದ್ರು. ಶ್ರೀಗಳು ರಾಜ್ಯದ 100 ಕಡೆ 1000ಕ್ಕೂ ಹೆಚ್ಚು ಪ್ರವಚನ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಪ್ರತಿ ಹಳ್ಳಿಯಲ್ಲೂ ತಮ್ಮ ಮಾತು ಹಾಗೂ ಕೃತಿಯ ಮೂಲಕ ಮನೆ ಮಾತಾಗಿದ್ದಾರೆ. ಹಲವು ಧ್ವನಿ ಸುರುಳಿಗಳ ಮೂಲಕವೂ ಶ್ರೀಗಳು ಅಪಾರ ಶ್ರೋತೃ ವರ್ಗವನ್ನು ಹೊಂದಿದ್ದಾರೆ. ಜ್ಯೋತಿ ಹರಳೆಯ ತಂದೆ ಮಹಾಂತ ಕಂದ ಎಂಬುದು ಇವರ ಕಾವ್ಯ ನಾಮವಾಗಿದೆ. ಮಂಜುನಾಥ ಕುಂಬಾರ, NKS TV4 ಮುದಗಲ್.